ಭಕ್ತಿ ಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ನಮ್ಮ ಗುರುಗಳಾದ ನಮ್ಮ ಸ್ವರೂಪೋದ್ಧಾರಕರಾದ ಶ್ರೀ ವಿದ್ಯಾಸಾಗರ ಮಾಧವ ಶ್ರೀಪಾದರವರ ಚರಣಾರವಿಂದ ನಮಸ್ಕಾರವನ್ನು ಮಾಡಿ ಒಂದೆರಡು ನಿಮಿಷ ಮಾತ್ರ ನಾನು ಯಥಾಶಕ್ತಿ ಮಾತಾಡ್ತೀನಿ. ಒಂದು ಪ್ರಶ್ನೆ ಇಟ್ಟಿರ್ತೀನಿ, ನೀವೆಲ್ಲ ಅದಕ್ಕೆ ಉತ್ತರ ಹುಡುಕಿ ನಮಗೆ ಹೇಳಿ ಅಂತ ನೀವು ಸಮರ್ಥನ ಮಾಡ್ತಾರೆ. 4,75,000 ಹಾಡನ್ನೇ ಯಾಕೆ ಬಸ್ತು? ಅದಕ್ಕಿಂತ ಕಮ್ಮಿ ಯಾಕೆ ಬರೋದಿಲ್ಲ, ಯಾಕೆ ಹೆಚ್ಚಿಗೆ ಬರೋದಿಲ್ಲ? ಇದು ಒಂದು ಪ್ರಶ್ನೆ. ಹೇಳಿ. ಉಳಿದಿದ್ದು ಅಲ್ಲ, ಉಳಿದಿದ್ದು ಬರೆಯೋದು ಬೇರೆ ಇರಬೇಕು. 4,75,000 ಮಾತ್ರ ಬರೆಯೋದಕ್ಕೆ ಕಾರಣ ಇದೆ. ಇದು ಒಂದು ಪುರಾಣದಲ್ಲಿದೆ, ಇನ್ನೊಂದು ಸತಿ ಹೇಳ್ತೀವಿ. ಆದ್ದರಿಂದ ಇದೊಂದು ಇಷ್ಟೋ ತನಕ ನಮ್ಮ ಆಸ್ಥಾನ ವಿದ್ವಾಂಸರು ಮತ್ತು ನಮ್ಮ ಮಠದ ಪಂಡಿತರಾದಂಥ ಲೌಕಿಕ ವೈದಿಕ ದಾಸ ಸಾಹಿತ್ಯ ಪಂಡಿತರಾದಂಥ ಸಮೀರಾಚಾರ್ಯರು ಮತ್ತು ಶ್ರೀ ಮನೋಜಾಚಾರ್ಯರು ಇಬ್ಬರು ಅಖಂಡವಾದ ಭಾಷಣ ಮಾಡಿದ್ದಾರೆ. ನಾವೇನು ಹೇಳಿದ್ರು ಕೂಡ ಯಾರೂ ಮಾತಾಡಬೇಡಿ, ಒಂದೆರಡು ನಿಮಿಷ ಈ ಕಡೆ ಗಮನ ಕೊಡಿ. ಎಲ್ಲೆಲ್ಲಿಂದ ನಾವು ಬಂದಿರ್ತೀರ, ನಾವು ಮಾತಾಡೋ ಕಾಲಕ್ಕೆ ನೀವು ಮಾತಾಡಿದ್ರೆ ನಾವು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಆದ್ದರಿಂದ ಮಾತಾಡಬೇಡಿ, ಈ ಕಡೆ ಗಮನ ಕೊಡಿ. ಮುಕ್ತಿ ಕೊಡೋದು ಯಾವುದು? ಪುರಂದರದಾಸರಿಗೆ ಮುಕ್ತಿ ಕೊಟ್ಟಿದ್ದು ಯಾವುದು? ಅವರೇನು ಗುರುಗಳ ಅನುಗ್ರಹ ಸಂಪಾದನೆ ಮಾಡಿದ್ರು ಅದ, ನಾರದರಾಗಿದ್ದರು ಅದ, ಭಾರತಾದಿಗಳನ್ನು ಅಧ್ಯಯನ ಮಾಡಿದ್ರು ಅದ, ಭಾಗವತಾದಿಗಳನ್ನು ಅಧ್ಯಯನ ಮಾಡಿದ್ರು ಅದ, ಸಂಸಾರ ಬಂಧನದಿಂದ ಬಿಡಿಸಿದ್ದು ಮುಕ್ತಿ, ಅದು ಕೊಟ್ಟಿದ್ದು ಯಾವುದು? ಮೂಗುತಿ ಮುಕ್ತಿ ಕೊಟ್ಟಿದ್ದು. ಸಂಸಾರದಲ್ಲಿ ಅತ್ಯಂತವಾಗಿ ತೊಡಗಿರ್ತಕ್ಕಂತಹ ಪುರಂದರದಾಸರಿಗೆ ಸಾಕ್ಷಾತ್ ನಾರಾಯಣನೇ ಈ ಕಡೆ ಗಮನ ಕೊಡಿ, ಮಾತ್ರ ಬೆಳಿ. ಒಳ್ಳೆ ಸ್ಕೂಲ್ನ ಮಕ್ಕಳಿಗೆ ಹೇಳ್ದಂಗೆ ಹೇಳ್ಬೇಕಾಗಿದೆ ಅಲ್ಲ, ಅದಕ್ಕೆ ಪುರಂದರದಾಸರ ಎದುರಿಗೆ ಸಾಕ್ಷಾತ್ ಸ್ವಾಮಿಯೇ ಬಂದು, ನೋಡಪ್ಪ, ಈಗ ನೀನು ಮಗುವಿನ ಉಪನಯನದ ನೆಪದಿಂದ ಬಂದಿದ್ದೀನಿ, ಸ್ವಲ್ಪ ಏನಾದ್ರು ಹಣ ಕೊಡು. ಜಗದ್ಬೊಡೆಯ ಅವನಷ್ಟು ಐಶ್ವರ್ಯ ಯಾರ ಹತ್ರ ಇದೆ ಅಂತ ಅವರು ಬಂದು ಕೇಳ್ತಾ ಇದ್ರೆ, ಇನ್ನೂ ಇವ್ರು ಯಾರು ಅಂತ ಹೊರದಿಲ್ಲ. ಯಾವನೋ ಒಬ್ಬ ಗಿರಾಕಿ ಬಂದಿದ್ದಾನೆ, ಅವನ ಬ್ರಾಹ್ಮಣ ಬಂದಿದ್ದಾನೆ, ಉಪನಯನ ಅಂತಾನೆ ಅಂತ ಏನೋ ಕೊಟ್ಟಿದ್ದಾರೆ. ಈ ಕಡೆ ಗಮನ ಕೊಡಿ, ಮಾತಾಡ್ಬೇಡಿ. ನೋಡಿ, ನಾನು ಹೈಸ್ಕೂಲ್ನಾಗೆ 32 ವರ್ಷ ಸರ್ವಿಸ್ ಮಾಡಿದ್ದೆ. ಲಾಸ್ಟ್ ಬೆಂಚ್ನಲ್ಲಿ ಕೂತು ವಿದ್ಯಾರ್ಥಿ ಏನು ಮಾಡ್ತಾನೆ, ನಾ ಹೇಳಿದ ಕೇಳಿಸ್ಕೊಂತಾನೆ, ನಾಳೆ ಅವ್ನು ಫೇಲ್ ಆದಂದ್ರೆ ನಂಗೆ ಅಪಮಾನ ಆಗುತ್ತೆ. ನಿಮಗೆ ನಾವು ಹೇಳಿದ್ದೇನು ಗೊತ್ತಿಲ್ಲ ಅಂದರೆ ಅಯ್ಯೋ ಏನು ಹೇಳ್ಕೊಂಡು ಹೋದ್ರು ಅಂತ ಆಗ್ತಾರೆ. ಆದ್ದರಿಂದ ನಾನು ಏನು ವಿಷಯ ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ಪರಮಾತ್ಮನ ಅನುಗ್ರಹ ಬೇಕು. ಎದುರು ಕೂತರೂ ಗೊತ್ತಾಗಲ್ಲ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಕ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರುವೇ ನಮಃ. ಅವನು ಸ್ಫೂರ್ತಿ ಕೊಡಬೇಕು. ಈಗ ಆಚಾರ್ಯರಿಗೂ ಒಂದು ಗಂಜಿ ಚೀಲ ತುಂಬ ಹಳೇ ನಾಣ್ಯಗಳನ್ನು ಇಟ್ಕೊಂಡಿದ್ದು, ಅದು ಒಂದು ತಗೊಳಪ್ಪ ಅಂತ ಕೊಟ್ಟು ಅಂತ. ಭಕ್ತನು ಸವೆದು ಹೋದ ನಡೆಯಲಾಗದ ಅಂತಹದ್ದು, ಏನು ಪ್ರಯೋಜನ ಇಲ್ಲದ, ಜಗತ್ತಿನ ವ್ಯವಹಾರಕ್ಕೆ ಪ್ರಯೋಜನವಿಲ್ಲದ ಅಂತಹ ಪದಾರ್ಥವನ್ನು ನಮ್ಮ ದೇವರ ಕೈಯಲ್ಲಿ ಕೊಟ್ಟರೆ ಅದನ್ನೇ ಅನಂತ ಮಾಡಿಕೊಡ್ತಾನೆ. ಅದನ್ನೇ ಅನಂತ ಮಾಡಿಕೊಡ್ತಾನೆ. ಎಷ್ಟೊಂದಿತ್ತು ಚೀಲ ತುಂಬ ಎತ್ತು ಹಾಕಿದ್ರು, ಅದರೊಳಗೆ ದೇವರು ಆರಿಸ್ಕೊಂಡಿದ್ದು ಒಂದೇ, ಬ್ರಾಹ್ಮಣ ಆರಿಸ್ಕೊಂಡಿದ್ದು ಒಂದೇ. ಒಂದಕ್ಕೆ ಇಷ್ಟೊಂದು ಮಹಿಮಾ
ಸಂಸಾರ ಬಂಧನ ಬಿಡಿಸುವ ಶಕ್ತಿ ಇದೆ ಅಂದರೆ ಅಷ್ಟನ್ನು ಮುಷ್ಟಿಯಿಂದ ತಗೊಂಡೋಗಿದ್ರೆ ಈ ಪುರಂದರದಾಸರಾಗುವ ಸೀನಪ್ಪ ನಾಯಕರ ಅವಸ್ಥೆ ಏನಾಗ್ತಿತ್ತು. ಆದ್ದರಿಂದ ಭಗವಂತನ ಇಚ್ಛಾ ಬಂದರೆ ಅವನ ಎದುರಿಗೆ ಕಾಣ್ತಾನೆ, ಇಚ್ಛಾ ಬರದಿದ್ರೆ ಸ್ಮರಣೆಯನ್ನು ಕೊಡೋದಿಲ್ಲ. ಪುರಂದರದಾಸರ ಚರಿತ್ರೆಯಲ್ಲಿ ಇಂತಹ ವಿಷಯಗಳು ಎಷ್ಟೋ ಇದೆ. ಅದನ್ನು ನಾವು ಭಜನಾ ಮುಖಾಂತರ ರಾಜರನ್ನ ದೇವರನ್ನ ಒಲಿಸ್ಕೊಬೋದು, ಗುರುಗಳನ್ನು ಒಲಿಸ್ಕೊಬೋದು. ಅಷ್ಟೇ ಅಲ್ಲದೆ ಒಂದೊಂದು ಹಾಡಿನಲ್ಲಿ ಏನು ವಿಶೇಷ ಇದೆ ಅಂತ ನೀವೆಲ್ಲ ಇನ್ನೊಂದು ಸಾರಿ ಈ ರೀತಿ ಭಜನಾ ಮಂದಿರ ಬಂದಾಗ ಇದ್ದಿದ್ರು ಮಾತಾಡಬೇಕು. ಇಂಥ ಒಂದು ಇದ್ರೊಳಗೆ ಹಾಡಿನೊಳಗೆ ಇಂಥ ವಿಶೇಷ ಇದೆ. ಹೆಚ್ಚು ಜನ ಪುರಂದರದಾಸರ ಬಗ್ಗೆ ಬೇಕಾದಷ್ಟು ಪ್ರಚಾರ ಇರೋದ್ರಿಂದ ನಾವು ಎಲ್ಲರೂ ಹೇಳಿದ್ದೇ ಹೇಳಬೇಕಾಗುತ್ತಾದ್ರಿಂದ ವಿಶೇಷವಾಗಿ ಇನ್ನೊಂದು ಸಾರಿ ಹೇಳೋಣ. ಈಗ ಹರೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.